ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷ ಹೆಚ್ಚಾಗೋದು ಬೇಡ, ಅದು ಪೂರ್ಣ ಪ್ರಮಾಣದ ಯುದ್ಧ ಆಗದ ಹಾಗೆ ನೋಡ್ಕೋಬೇಕು ಅಂತ ಹೇಳ್ತಾ ಇರೋ ರಷ್ಯಾ ಮತ್ತೊಂದು ಕಡೆ ಯುಕ್ರೇನ್ ಮೇಲೆ ತಾನು ಮಾಡ್ತಾ ಇರೋ ದಾಳಿಯನ್ನ ಇನ್ನಷ್ಟು ತೀವ್ರಗೊಳಿಸಿದೆ. ಅಲ್ಲಿ ರಷ್ಯಾದ S-34 ಯುದ್ಧ ವಿಮಾನಗಳು ಯುಕ್ರೇನ್ ಮೇಲೆ ಬಾಂಬುಗಳ ಮಳೆ ಸುರಿಸ್ತಾ ಇವೆ. ಡೊನೆಸ್ಕ್ ಪ್ರದೇಶ ಸಂಪೂರ್ಣವಾಗಿ ಯುಕ್ರೇನ್ ನ ಕೈಬಿಟ್ಟು ಹೋಗ್ತಾ ಇದೆ. ಅಲ್ಲಿನ ಸೈನಿಕರು ರಷ್ಯಾಗೆ ಶರಣಾಗ್ತಾ ಇದ್ದಾರೆ. ಹಾಗೆ ರಷ್ಯಾ ಶರಣಾಗತಿಯನ್ನು ಬಯಸುವ ಯುಕ್ರೇನ್ ಸೈನಿಕರ ಜೊತೆ ಮಾತುಕತೆಗೆ, ಅವರ ಮನವೊಲಿಕೆಗೆ ಒಂದು ವಿಶೇಷ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದ್ದು, ಒಟ್ಟಾರೆ ಕಳೆದ 2 ವರ್ಷಗಳಿಂದ ನಡೀತಾ ಇರೋ ಯುದ್ಧದಲ್ಲಿ ಯುಕ್ರೇನ್ ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ಮತ್ತೊಂದು ಕಡೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ಕೂಡ ಹಾಗೆ ಇನ್ನೂ ಸ್ವಲ್ಪ ದಿನ ಮುಂದುವರಿಲಿ ಅಂತ ರಷ್ಯಾ ಬಯಸ್ತಾ ಇದೆ. ಮತ್ತು ಇದು ಪೂರ್ಣ ಪ್ರಮಾಣದ ಯುದ್ಧ ಆಗಬಾರದು, ಹಾಗೆ ಇಷ್ಟಕ್ಕೆ ನಿಂತು ಕೂಡ ಹೋಗಬಾರದು ಅನ್ನೋದು ರಷ್ಯಾದ ಬಯಕೆ. ಯಾಕೆಂದ್ರೆ ಈ ಸಂಘರ್ಷ ರಷ್ಯಾಗೆ ಒಂದಿಲ್ಲೊಂದು ರೀತಿಯಲ್ಲಿ ಹಲವಾರು ಲಾಭಗಳನ್ನು ತಂದುಕೊಡೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಇಸ್ರೇಲ್ ಮತ್ತು ಇರಾನ್ ಬಡದಾಡ್ಕೊಂಡ್ರೆ ರಷ್ಯಾಗಾಗೋ ಲಾಭ ಏನು? ಇಲ್ಲಿ ಪೂರ್ಣ ಪ್ರಮಾಣದ ಯುದ್ಧ ನಡೆದುಬಿಟ್ರೆ ರಷ್ಯಾಗಾಗೋ ನಷ್ಟ ಏನು? ಬನ್ನಿ ನೋಡೋಣ. ಗೆಳೆಯರೆ, ವ್ಯಾಪಾರ ಅಂದ್ರೆ ಒಬ್ಬರಿಗೆ ಲಾಭ, ಇನ್ನೊಬ್ಬರಿಗೆ ನಷ್ಟ. ಯುದ್ಧಗಳು ಕೂಡ ಇವತ್ತು ವ್ಯಾಪಾರಗಳ ತರಾನೇ ಆಗೋಗಿವೆ. ಯಾವುದೋ 2 ದೇಶಗಳು ಯುದ್ಧಕ್ಕೆ ನಿಂತರೆ ಆಯುಧ ತಯಾರು ಮಾಡೋ ದೇಶಗಳಿಗೆ ಲಾಭ ಆಗುತ್ತೆ. ಹಾಗೆ ಇನ್ನು ಕೆಲ ದೇಶಗಳು ಆ ಯುದ್ಧದಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕೂಡ ಒಂದಷ್ಟು ಲಾಭಗಳನ್ನು ಮಾಡಿಕೊಳ್ಳುತ್ತವೆ. ಆದ್ರೆ ಅದಕ್ಕೆ ಬುದ್ಧಿವಂತಿಕೆ ಇರಬೇಕು ಅಷ್ಟೇ. ಈಗ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದಲ್ಲಿ ಕೂಡ ರಷ್ಯಾ ಅದೇ ತರದ ಒಂದಷ್ಟು ಲಾಭದ ನಿರೀಕ್ಷೆಯಲ್ಲಿದೆ. ಗೆಳೆಯರೆ, ಇರಾನ್ ಹಾಗೂ ಇಸ್ರೇಲ್ ಕಾದಾಡಿದ್ರೆ ರಷ್ಯಾಗೇನ್ ಲಾಭ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಲ್ವಾ? ಹೇಳ್ತೀನಿ ಕೇಳಿ. ಈಗ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ಶುರುವಾಗಿ 2 ವರ್ಷಗಳು ಕಳೆದು ಹೋದ್ವಾ, ಆದ್ರೂ ಆ ಯುದ್ಧ ಮುಕ್ತಾಯವಾಗ್ತಾ ಇಲ್ಲ. ರಷ್ಯಾಗೆ ಯುಕ್ರೇನ್ ಅನ್ನ ಸಂಪೂರ್ಣವಾಗಿ ಮಣಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿ ಅಮೆರಿಕ ಹಾಗೂ ಯುರೋಪಿನ ದೇಶಗಳು ಯುಕ್ರೇನ್ಗೆ ಬೇಕಾದ ಹಣ ಮತ್ತು ಆಯುಧಗಳ ಸಹಾಯವನ್ನು ಮಾಡ್ತಾ ಇವೆ. ಅಫ್ಕೋರ್ಸ್ ಈಗ 2 ವರ್ಷಗಳಿಂದ ಈ ಯುದ್ಧ ಮುಗಿತಿಲ್ಲ ಅನ್ನೋದು ಅಮೆರಿಕ ಮತ್ತು ಯುರೋಪ್ ದೇಶಗಳ ಆಸಕ್ತಿಯನ್ನು ಕೂಡ ಈ ಬಗ್ಗೆ ಕಡಿಮೆ ಮಾಡ್ತಾ ಇದೆ. ಆದ್ರೂ ಯುಕ್ರೇನ್ಗೆ ಕೊಡ್ತಾ ಇರೋ ಸಹಾಯವನ್ನ ಅವರು ಪೂರ್ತಿಯನ್ನು ನಿಲ್ಲಿಸಿಲ್ಲ. ಈಗ ಇರಾನ್ ಮತ್ತು ಇಸ್ರೇಲ್ನ ಸಂಘರ್ಷ ಶುರುವಾಯಿತು ಅಂತ ಇಟ್ಕೊಳ್ಳಿ. ಅಮೆರಿಕ ಹಾಗೂ G7 ದೇಶಗಳು ಇಸ್ರೇಲ್ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಹೋಗುತ್ತವೆ. ಯುಕ್ರೇನ್ಗೆ ಸಹಾಯ ಕಡಿಮೆ ಆಗುತ್ತೆ. ಹೀಗಾಗಿ ಯುಕ್ರೇನ್ಗೆ ರಷ್ಯಾದ ಮುಂದೆ ಮಂಡಿಯೂರದೆ ಬೇರೆ ಇನ್ಯಾವ ದಾರಿನೂ ಇರೋದಿಲ್ಲ. ಈಗಾಗಲೇ ಯುಕ್ರೇನ್ಗೆ ಸಿಗ್ತಾ ಇರೋ ಸಹಾಯದ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅಮೆರಿಕ ಕಳೆದ 1 ತಿಂಗಳಿಂದ ಯುಕ್ರೇನ್ಗೆ ಏನು ಕೊಡೋ ಬಗ್ಗೆ ತೀರ್ಮಾನವನ್ನೇ ಕೈಗೊಂಡಿಲ್ಲ. ಆಯುಧ ಸರಬರಾಜು ಕಡಿಮೆ ಆಗಿರೋದ್ರಿಂದ ನಮ್ಮ ಆಯುಧಗಳ ಬತ್ತಳಿಕೆ ಖಾಲಿ ಆಗ್ತಾ ಇದೆ ಅಂತ ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಬಹಿರಂಗವಾಗಿ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ರಷ್ಯಾ ಕೂಡ ತನ್ನ ದಾಳಿಯ ತೀವ್ರತೆಯನ್ನು ಹೆಚ್ಚು ಮಾಡಿದೆ. ಈಗ ಡೊನೆಸ್ಕ್ ಪ್ರದೇಶದಲ್ಲಿ ರಷ್ಯಾ ಮಾಡ್ತಾ ಇರೋ ವೈಮಾನಿಕ ದಾಳಿಯನ್ನ ಪ್ರತಿರೋಧಿಸುವ ಸ್ಥಿತಿಯಲ್ಲಿ ಕೂಡ ಯುಕ್ರೇನ್ ಕಂಡು ಬರ್ತಾ ಇಲ್ಲ. ಹೀಗಾಗಿ ಇಲ್ಲಿ ಇದೇ ಪರಿಸ್ಥಿತಿ ಇನ್ನಷ್ಟು ದಿನ ಮುಂದುವರಿಲಿ ಅಂತ ರಷ್ಯಾ ಬಯಸುತ್ತೆ. ಹಾಗೆ ಇಲ್ಲಿ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಯುಕ್ರೇನ್ ಅನ್ನ ಕೈಬಿಟ್ರೆ ಅದರ ಲಾಭ 2 ರೀತಿಯಲ್ಲಿ ರಷ್ಯಾಗಾಗುತ್ತೆ. ಒಂದು, ರಷ್ಯಾ ಯುಕ್ರೇನ್ ವಿರುದ್ಧ ಯುದ್ಧವನ್ನು ಗೆಲ್ಲುತ್ತೆ. ಜೊತೆಗೆ ಅಮೆರಿಕಾನ ನಂಬಿದವರು ಯಾರು ಉದ್ಧಾರ ಆಗೋದಿಲ್ಲ. ಅಮೆರಿಕ ಯಾರನ್ನ ಬೇಕಾದರೂ ನಡು ನೀರಲ್ಲಿ ಕೈ ಬಿಟ್ಟು ಬಿಡುತ್ತೆ ಅನ್ನೋ ಸಂದೇಶವನ್ನ ಜಗತ್ತಿಗೆ ಸ್ಪಷ್ಟವಾಗಿ ತಲುಪಿಸೋದಕ್ಕೆ ಇದರಿಂದ ರಷ್ಯಾಗೆ ಸಾಧ್ಯ ಆಗುತ್ತೆ. ಇನ್ನು ಈಗಾಗಲೇ ಇಸ್ರೇಲ್ ಹಾಗೂ ಗಾಜಾ ನಡುವಿನ ಸಂಘರ್ಷ ಮಧ್ಯಪ್ರಾಚ್ಯದ ಸಾಕಷ್ಟು ದೇಶಗಳ ಅಸಹನೆಗೆ ಕಾರಣ ಆಗಿದೆ. ಅಮೆರಿಕದ ಕಾರಣದಿಂದ ಅವರು ಇಸ್ರೇಲ್ ವಿರುದ್ಧ ಏನೂ ಮಾಡದ ಸ್ಥಿತಿಯಲ್ಲಿದ್ದಾರೆ. ಮತ್ತೊಂದು ಕಡೆ ಈಗ ಇರಾನ್ ಇಸ್ರೇಲ್ ಮೇಲೆ ನೇರ ದಾಳಿ ಮಾಡುವ ಮೂಲಕ ಯಹೂದಿಯರ ದ್ವೇಷದಲ್ಲಿ ಅರಬರಿಗಿಂತ ತಾನೇ ಒಂದು ಕೈ ಮೇಲು ಅಂತ ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದೆ. ಇದು ನಾಳೆ ಈ ಭಾಗದಲ್ಲಿ ಅಂದ್ರೆ ಅರಬ್ ದೇಶಗಳಲ್ಲಿ ಇರಾನಿನ ಪ್ರಾಕ್ಸಿ ಶಕ್ತಿಗಳೇನಿವೆ ಅವುಗಳ ಶಕ್ತಿ ಹೆಚ್ಚಾಗೋ ಹಾಗೆ ಮಾಡಿದ್ರೆ ಅರಬ್ ಆಡಳಿತಗಳ ವಿರುದ್ಧ ಜನಾಂದೋಲನ, ಜನರ ಅಸಹನೆಗಳನ್ನ ಹೆಚ್ಚು ಮಾಡಿಬಿಟ್ರೆ ಅನ್ನೋ ಭಯ ಈಗಾಗಲೇ ಸೌದಿ ಸೇರಿದಂತೆ ಅಲ್ಲಿನ ಎಲ್ಲ ಅರಬ್ ದೇಶಗಳಿಗೂ ಶುರುವಾಗ್ತಾ ಇದೆ. ಹೀಗಾಗಿ ಕತಾರ್, ಕುವೈತ್ ನಂತಹ ದೇಶಗಳು ಅಮೆರಿಕಾಗೆ ತಮ್ಮಲ್ಲಿನ ಸೇನಾ ನೆಲೆಗಳನ್ನ ಇಸ್ರೇಲ್ ಪರ ಬಳಸಿಕೊಳ್ಳೋದಕ್ಕೆ ಅನುಮತಿಯನ್ನ ನಿರಾಕರಿಸಿವೆ. ಹೀಗೆ ಅಲ್ಲಿ ಅಮೆರಿಕ ಬಗ್ಗೆ ಅರಬ್ ದೇಶಗಳ ಮನಸ್ಸು ಕೆಡ್ತಿರೋ ಸಂದರ್ಭವನ್ನ ತಾನು ಹೇಗೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ರಷ್ಯಾ ಇಲ್ಲಿ ನೋಡ್ತಾ ಇದೆ. ಇಲ್ಲಿ ಗಾಜಾದ ವಿಷಯದಲ್ಲಿ ಇಸ್ರೇಲ್ ಅನ್ನ ತಡೆಯೋದಕ್ಕೆ ಮುಂದಾಗದ ಅಮೆರಿಕದ ಬಗ್ಗೆ ಈಗಾಗಲೇ ಅರಬ್ ದೇಶಗಳಲ್ಲಿ ಶುರುವಾಗಿರುವ ಅಸಮಾಧಾನವನ್ನ ಬಳಸಿಕೊಂಡು ತಾನು ಅರಬ್ ದೇಶಗಳಿಗೆ ಹತ್ತಿರ ಆಗಬೇಕು ಅನ್ನೋದು ರಷ್ಯಾದ ಬಯಕೆ. ಹೀಗಾಗಿ ಈ ಸಂಘರ್ಷವನ್ನ ನಿಲ್ಲಿಸೋದಕ್ಕೆ ಅಮೆರಿಕಾಗೆ ಸಾಧ್ಯವಾಗೋದಿಲ್ಲ ಅಂತಾದ್ರೆ ಅಲ್ಲಿನ ಅಕ್ಕಪಕ್ಕದ ದೇಶಗಳು ರಷ್ಯಾದ ಮೊರೆ ಹೋಗುತ್ತವೆ. ತೀರಾ ಇರಾನ್ ರಷ್ಯಾದ ಮಾತು ಕೇಳದ ಸ್ಥಿತಿಯಲ್ಲೇನೂ ಇಲ್ಲ. ಹಾಗೆ ಇಸ್ರೇಲ್ ಕೂಡ ರಷ್ಯಾದ ದ್ವೇಷವನ್ನೇನೂ ಕಟ್ಕೊಂಡಿಲ್ಲ. ಹೀಗಾಗಿ ನಾಳೆ ಇಲ್ಲಿ ತನ್ನ ಇನ್ಫ್ಲೂಯೆನ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ರಷ್ಯಾಗೆ ಈ ಸಂಘರ್ಷ ಒಂದಷ್ಟು ಅವಕಾಶಗಳನ್ನ ಕಲ್ಪಿಸಿಕೊಡುವ ಸಾಧ್ಯತೆ ಇರುತ್ತೆ. ಇದು ರಷ್ಯಾಗಾಗೋ ಇನ್ನೂ ಒಂದು ಲಾಭ. ಹಾಗೆ ಈ ಪರ್ಷಿಯನ್ ಗಲ್ಫ್ ಸಮಸ್ಯೆಗೀಡಾದ್ರೆ ಇಲ್ಲಿನ ಇಂಧನ ವ್ಯಾಪಾರದ ಮೇಲೆ ಅದರ ಪರಿಣಾಮ ಉಂಟಾಗುತ್ತೆ.
ಆಗುತ್ತೆ. ಈಗಾಗಲೇ ರಷ್ಯಾದಿಂದ ತೈಲ ಮತ್ತು ಗ್ಯಾಸ್ ಖರೀದಿಯನ್ನ ನಿಲ್ಲಿಸಿರುವ ಪಶ್ಚಿಮದ ದೇಶಗಳು ಅರಬ್ ದೇಶಗಳಿಂದ ಇಂಧನ ಖರೀದಿಯನ್ನ ಮಾಡ್ತಾ ಇವೆ. ಆದ್ರೆ ಈ ಭಾಗ ಉದ್ವಿಗ್ನಗೊಂಡು ಬಿಟ್ರೆ ಇಲ್ಲಿನ ಸಪ್ಲೈ ಅಸ್ತವ್ಯಸ್ತ ಆಗುತ್ತೆ. ಹಾಗಾದರೂ ಕೂಡ ಅದರ ಲಾಭವಾಗುವುದು ರಷ್ಯಾಗೇನೆ. ಯಾಕೆಂದ್ರೆ ರಷ್ಯಾದ ತೈಲ ಮತ್ತು ಗ್ಯಾಸ್ಗೆ ಮತ್ತೆ ಬೇಡಿಕೆ ಶುರುವಾದ್ರೆ ರಷ್ಯಾ ತನ್ನ ಲಾಭವನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗುತ್ತೆ. ಹಾಗೆ ಈ ಸಂಘರ್ಷವನ್ನು ಮುಂದಿಟ್ಟುಕೊಂಡು ಅಮೆರಿಕದ ದ್ವಿಮುಖ ನೀತಿಯ ಬಗ್ಗೆ ಕೂಡ ಜಗತ್ತಿನ ಗಮನ ಸೆಳೆಯೋದಕ್ಕೆ ರಷ್ಯಾಗೆ ಅನುಕೂಲ ಆಗುತ್ತೆ. ಹಾಗಂತ ಇಲ್ಲಿ ರಷ್ಯಾಗೆ ಬರೀ ಲಾಭಗಳೇ ಆಗತ್ವಾ ಗೆಳೆಯರೆ? ಈ ಸಂಘರ್ಷ ಪೂರ್ಣ ಪ್ರಮಾಣದ ಯುದ್ಧ ಆಗದೇ ಇದ್ರೆ ಮಾತ್ರ ರಷ್ಯಾ ಇಲ್ಲಿ ಲಾಭ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಲ್ಲದೆ ಇದು ಯುದ್ಧವಾಗಿ ಬದಲಾಗಿಬಿಟ್ರೆ ರಷ್ಯಾ ಕೂಡ ಸಮಸ್ಯೆಗೆ ಸಿಕ್ಕಾಕೊಳ್ಳುತ್ತೆ. ಸದ್ಯಕ್ಕೆ ರಷ್ಯಾದ ಮೇಲೆ ಪಶ್ಚಿಮದ ದೇಶಗಳ ವಿಪರೀತ ಪ್ರಮಾಣದ ನಿರ್ಬಂಧಗಳಿವೆ. ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಬಳಕೆ ಮಾಡ್ತಾ ಇರುವ ಆಯುಧಗಳನ್ನ ಇರಾನ್ನಿಂದ ತರಿಸ್ಕೊಳ್ತಾ ಇದೆ. ಗೆಳೆಯರೆ, ಇಲ್ಲಿ ರಷ್ಯಾ ಜಗತ್ತಿನ ಅತಿ ದೊಡ್ಡ ಆಯುಧ ಸರಬರಾಜು ದೇಶ ಅನ್ನೋದು ನಿಜ. ಆದ್ರೆ ಯುಕ್ರೇನ್ಗೆ ನ್ಯಾಟೋ ಹಾಗೂ ಅಮೆರಿಕಾಗಳು ಕೊಟ್ಟಿರೋ ಭಾರಿ ಪ್ರಮಾಣದ ಆಯುಧ ಭಂಡಾರವನ್ನ ರಷ್ಯಾ ಒಬ್ಬಂಟಿಯಾಗಿ ಎದುರಿಸಬೇಕು. ಅಲ್ಲಿ ಎಷ್ಟು ಆಯುಧಗಳಿದ್ರೂ ಸಾಕಾಗ್ತಾ ಇಲ್ಲ. ಹಾಗೆ ರಷ್ಯಾದ ಬಳಿ ಇರೋದು ಬರೀ ಮಿಸೈಲುಗಳು. ಯುಕ್ರೇನ್ ಜೊತೆಗಿನ ಯುದ್ಧಕ್ಕೆ ಬೇಕಾದ ಡ್ರೋನ್ಗಳನ್ನ ರಷ್ಯಾಗೆ ಇರಾನ್ ಕೊಡ್ತಾ ಇದೆ. ಇನ್ನು ರಷ್ಯಾದ ತೈಲ ಸರಬರಾಜಿನ ಮೇಲೆ ಕೂಡ ನಿರ್ಬಂಧದ ಕಾರ್ಮೋಡ ಇದೆ. ರಷ್ಯಾದ ತೈಲವನ್ನ ಯುರೋಪಿನ ಹಡಗುಗಳು ತಗೊಂಡು ಹೋಗ್ತಾ ಇಲ್ಲ. ಇಲ್ಲಿ ಕೂಡ ರಷ್ಯಾಗೆ ಸಹಾಯ ಮಾಡ್ತಾ ಇರೋದು ಇರಾನ್ ಮೂಲದ ಘೋಸ್ಟ್ ಫ್ಲೀಟ್ ರಷ್ಯಾದ ತೈಲವನ್ನ ಜಗತ್ತಿನ ನಾನಾ ದೇಶಗಳಿಗೆ ಸರಬರಾಜು ಮಾಡ್ತಾ ಇದೆ. ಇಲ್ಲಿ ರಷ್ಯಾಗೆ ಚೈನಾ ಕೂಡ ಇಷ್ಟೊಂದು ನೇರವಾಗಿ ಬೆಂಬಲವನ್ನ ಘೋಷಣೆ ಮಾಡಿಲ್ಲ. ಆದ್ರೆ ಇರಾನ್ ಹಾಗೂ ಉತ್ತರ ಕೊರಿಯಾಗಳು ರಷ್ಯಾದ ಬೆನ್ನಿಗೆ ಬಹಿರಂಗವಾಗಿ ನಿಂತುಕೊಂಡಿವೆ. ಅದಕ್ಕೆ ಕಾರಣ ಅಮೆರಿಕಾದ ಮೇಲೆ ಆ ಎರಡೂ ದೇಶಗಳಿಗಿರುವ ದ್ವೇಷ. ಇಲ್ಲಿ ರಷ್ಯಾಗಾಗಿ ಇಷ್ಟೆಲ್ಲ ಮಾಡ್ತಾ ಇರೋ ಇರಾನ್ ತಾನೇ ಒಂದು ದೊಡ್ಡ ಯುದ್ಧಕ್ಕೆ ನಿಂತ್ಕೊಳ್ತು ಅಂತ ಇಟ್ಕೊಳ್ಳಿ. ಆಗ ಇರಾನ್ ನಿಂದ ರಷ್ಯಾಗೆ ಸಿಗ್ತಾ ಇರೋ ಸಹಾಯ ಬಹುತೇಕ ನಿಂತು ಹೋಗುತ್ತೆ. ಎರಡನೆಯದ್ದು, ರಷ್ಯಾ ಕಷ್ಟದಲ್ಲಿದ್ದಾಗ ಈ ಪರಿ ಬೆನ್ನಿಗೆ ನಿಂತ ಇರಾನ್ಗೆ ರಷ್ಯಾ ಕೂಡ ಅಷ್ಟೇ ದೊಡ್ಡ ಮಟ್ಟದ ಸಹಾಯವನ್ನ ಮಾಡಬೇಕಾಗಿ ಬರುತ್ತೆ. ಈಗ ಕೂಡ ಇರಾನ್ ಇಸ್ರೇಲ್ ಮೇಲೆ ಬಳಸಿದ ಬ್ಯಾಲಿಸ್ಟಿಕ್ ಮಿಸೈಲುಗಳು ರಷ್ಯಾ ನಿರ್ಮಿತ ಅಂತ ಹೇಳಲಾಗ್ತಾ ಇದೆ. ಮುಂದೆ ಕೂಡ ರಷ್ಯಾ ಇರಾನ್ಗೆ ಆಯುಧಗಳನ್ನ ಸರಬರಾಜು ಮಾಡಬೇಕಾಗಿ ಬರಬಹುದು. ತಾನು ಕೂಡ ಯುಕ್ರೇನ್ ಜೊತೆ ಯುದ್ಧ ನಿರತನಾಗಿ ಇರಾನ್ಗೂ ಆಯುಧಗಳನ್ನ ಸರಬರಾಜು ಮಾಡೋದು ರಷ್ಯಾಗೆ ಕಷ್ಟದ ಕೆಲಸ ಕೂಡ ಆಗಬಹುದು. ಇನ್ನು ಇರಾನಿನ ಮೇಲೆ ಈಗಾಗಲೇ ಅಮೆರಿಕದ ಸ್ಯಾಂಕ್ಷನ್ಸ್ ಇವೆ. ಈಗ G7 ದೇಶಗಳು ಕೂಡ ನಿರ್ಬಂಧವನ್ನ ವಿಧಿಸುವ ನಿರ್ಣಯವನ್ನ ಕೈಗೊಂಡಿವೆ. ಭಾರತ ಕೂಡ ಇರಾನ್ ಮೇಲೆ ನಿರ್ಬಂಧಗಳನ್ನು ವಿಧಿಸಬೇಕು ಅಂತ ಇಸ್ರೇಲ್ ಬಯಸುತ್ತೆ. ಆದರೆ ಬಹುಶಃ ಅದು ಸಾಧ್ಯ ಆಗಲಾರದು. ಯಾಕೆಂದ್ರೆ ಪಾಕಿಸ್ತಾನದ ದೃಷ್ಟಿಯಿಂದ ಭಾರತಕ್ಕೆ ಇರಾನ್ನ ಅಗತ್ಯ ಇದೆ. ಹಾಗೆ ಅಲ್ಲಿನ ಚಾಬಹಾರ್ನಲ್ಲಿ ಭಾರತ ಹೂಡಿಕೆಗಳನ್ನು ಮಾಡಿದೆ. ಇನ್ನು ಆಫ್ಘನಿಸ್ತಾನ ಮತ್ತು ಮಧ್ಯ ಏಷ್ಯಾದ ದೇಶಗಳನ್ನು ತಲುಪೋದಕ್ಕೆ ಭಾರತಕ್ಕಿರೋ ದಾರಿ ಇರಾನ್. ಹೀಗಾಗಿ ಈ ಡಿಪೆಂಡೆನ್ಸಿ ಭಾರತವನ್ನ ಇರಾನ್ನಿಂದ ಸಂಪೂರ್ಣವಾಗಿ ದೂರ ಮಾಡಲಾರದು. ಇನ್ನು ಭಾರತ ಆಲಿಪ್ತ ದೇಶ. ಹೀಗಾಗಿ ಇಬ್ಬರ ಜಗಳದಲ್ಲಿ ಯಾವ ಪಕ್ಷವನ್ನು ಭಾರತ ನೇರವಾಗಿ ಬೆಂಬಲಿಸೋದಿಲ್ಲ. ಇಲ್ಲೂ ಕೂಡ ತಟಸ್ಥವಾಗಿ ಭಾರತ ಉಳಿಯುವ ಸಾಧ್ಯತೆ ಇರುತ್ತೆ. ಇನ್ನು ರಷ್ಯಾ ಹಾಗಲ್ಲ, ಅದು ಇರಾನ್ ಬೆಂಬಲಕ್ಕೆ ನಿಲ್ಲಲೇಬೇಕು. ಹೀಗಾಗಿನೇ ಇಲ್ಲಿ ರಷ್ಯಾ ಇಸ್ರೇಲ್ ಹಾಗೂ ಇರಾನ್ ನಡುವೆ ನೇರ ಯುದ್ಧ ಆಗಬಾರದು ಅಂತ ಬಯಸ್ತಾ ಇದೆ. ಮತ್ತು ಈ ಸಂಘರ್ಷ ಸ್ವಲ್ಪ ದಿನಗಳ ಕಾಲ ಹೀಗೆ ಮುಂದುವರೆದು ಅಲ್ಲಿ ತನ್ನ ಪ್ರಭಾವ ಹೆಚ್ಚಾಗೋ ಮಟ್ಟಕ್ಕೆ ಮಾತ್ರ ಇದು ಉಪಯೋಗಕ್ಕೆ ಬರಲಿ ಅಂತ ರಷ್ಯಾ ಬಯಸುತ್ತೆ. ಹೀಗಾಗಿನೇ ಇದು ಸಂಪೂರ್ಣ ಪ್ರಮಾಣದ ಯುದ್ಧ ಆಗೋದಕ್ಕೆ ಬಿಡಬೇಡಿ ಅಂತ ರಷ್ಯಾ ಹೇಳೋದಕ್ಕೆ ಶುರು ಮಾಡಿರೋದು. ಒಟ್ಟಾರೆ ಯುದ್ಧ ಯಾರದ್ದೇ ಆಗಲಿ ಲಾಭ ನಷ್ಟಗಳು ಯಾರಿಗಾಗತ್ವೆ ಅನ್ನೋ ತಾನೇ ಮುಖ್ಯ. ಇದು ಗೆಳೆಯರೆ ಇಸ್ರೇಲ್ ಇರಾನ್ ಸಂಘರ್ಷದಲ್ಲಿ ರಷ್ಯಾದ ಲಾಭ ನಷ್ಟಗಳ ಲೆಕ್ಕಾಚಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.